ಹಲೋ ನಮಸ್ಕಾರ ಎಲ್ರಿಗೂ. ಈ ವಿಡಿಯೋನಲ್ಲಿ ನನ್ನ ಮಗಳ ಮುಡಿ ಕೊಡುವ ಶಾಸ್ತ್ರ ಹೇಗೆ ಆಯಿತು ಅಂತ ನಾನು ತೋರಿಸ್ತಾ ಇದ್ದೀನಿ. ನನ್ನ ಮಗಳಿಗೆ ಆ್ಯಕ್ಚುಲಿ ಮುಡಿ ಕೊಟ್ಟಿದ್ದು 3ನೇ ವರ್ಷಕ್ಕೆ. ಯಾಕಂದರೆ ಫಸ್ಟ್ ಇಯರ್ ಬರ್ಡೇಗೆ ಕೂದಲಿರಬೇಕು ಚೆನ್ನಾಗಿ ಅಂದ್ಬಿಟ್ಟು ನಾನು 3ನೇ ವರ್ಷಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಕೂದಲು ಕೊಡೋಕ್ಕೂ ಮುಂಚೆ ಅವಳಿಗೆ 2 ಜುಟ್ಟು ಹಾಕ್ಬಿಟ್ಟು ಅದಕ್ಕೆ ಮಲ್ಲಿಗೆ ದಿಂಡು ಸುತ್ತಬಿಟ್ಟು ಫೋಟೋಸ್ ತಕ್ಕೊಂಡಿದ್ವಿ. ಮೊಗ್ಗಿನ ಜಡೆ ಹಾಕೋದಕ್ಕೆ ಮಗು ತಡ್ಕೊಳ್ಳಲ್ಲ ಅಷ್ಟು ಭಾರನ ಅಂತ ನಾವು ಹಾಕಲಿಲ್ಲ. ಪ್ರಿಪ್ರೇಷನ್ ಎಲ್ಲ ಆಗಿತ್ತು. ನಾವು ಅಡುಗೆಗೆ ಅಲ್ಲೇ ಹೇಳಿದ್ವಿ. ನಮ್ಮ ಕಡೆಯಿಂದ ಇನ್ನೊಂದು ಸ್ವೀಟ್ ಇರಲಿ ಅಂದ್ಬಿಟ್ಟು ಜಾಂಗೀರ್ ಆರ್ಡ್ರ್ ಮಾಡಿದ್ವಿ. ಸೊ ಮೇಡಮ್ ಅವರು ಜಾಂಗೀರಿ ಟೇಸ್ಟ್ ಹಿಂದಿನ ದಿವಸನೇ ನೋಡಿಬಿಟ್ರು. ನಾವು ಮುಡಿ ಕೊಟ್ಟಿದ್ದು ನಮ್ಮ ಮನೆ ದೇವರಾದಂಥ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ. ವೀರಭದ್ರ ಸ್ವಾಮಿ ದೇವಸ್ಥಾನ ಇರೋದು ಹೊಸಕೋಟೆನಲ್ಲಿ. ಫಸ್ಟು ಮುಡಿ ಕೊಟ್ಬಿಟ್ಟು ಆಮೇಲೆ ದೇವಸ್ಥಾನದೊಳಗಡೆ ಹೋಗಬೇಕು. ಮುಡಿ ಕೊಡೋರಿಗೆ ನಾವು ಅಕ್ಕಿ, ಬೆಲ್ಲ, ಕೊಬ್ಬರಿ ಮತ್ತು ತಾಂಬೂಲ ಜೊತೆ ಹೊಸ ಟವಲ್ಲು ಸಹ ಕೊಡ್ತೀವಿ. ಹೊಸ ಟವಲ್ ಮೇಲೇ ಮಗುನ ಕುಂಡಿಸ್ಬಿಟ್ಟು ಮುಡಿ ಕೊಟ್ಟು ಅದೇ ಟವಲ್ನ ಅವರು ತಗೊಂಡು ಹೋಗ್ತಾರೆ. ನನ್ನ ಮಗಳು ಅಷ್ಟೇನು ಗಲಾಟೆ ಮಾಡಲಿಲ್ಲ. ತುಂಬ ಚಿಕ್ಕ ಮಕ್ಕಳ ಹತ್ರ ಗಲಾಟೆ ಮಾಡ್ತಾರೆ. ಇವಳಿಗೆ ಆಲ್ರೆಡಿ 3ನೇ ವರ್ಷ ಆಗಿದ್ದರಿಂದ ಗಲಾಟೆ ಏನೂ ಮಾಡಲಿಲ್ಲ. ನಮ್ಮ ಹಸ್ಬೆಂಡ್ ಮನೆ ಕಡೆ ಹೆಣ್ಮಕ್ಳಿಗೆ ಕೂದಲು ಕೊಡೋ ಪದ್ಧತಿ ಇಲ್ಲ. ದೇವರಿಗೆ ಮುಡಿ ಕೊಟ್ಟರೆ ಕೂದಲು ಚೆನ್ನಾಗಿ ಬರುತ್ತೆ ಅಂತ ನಾವು ಅಂದ್ಕೊಂಡು ನಮ್ಮ ಮನೆ ದೇವರಿಗೆ ಮುಡಿ ಕೊಟ್ವಿ. ತುಂಬ ಜನ 5ನೇ ತಿಂಗಳಿಗೆ, 9ನೇ ತಿಂಗಳಿಗೆ ಅಥವಾ 11ನೇ ತಿಂಗಳಿಗೆ ಕೊಡ್ತಾರೆ. ನನಗೆ ನನ್ನ ಮಗಳಿಗೆ ಬರ್ಡೇಗೆ ಸ್ವಲ್ಪ ಚೆನ್ನಾಗಿ ಕೂದಲಿರಬೇಕು, ನನಗೆ ಕೂದಲಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ನಾನು 3 ವರ್ಷದವರೆಗೂ ಕಾದು 3ನೇ ವರ್ಷಕ್ಕೆ ನಾನು ಮಗಳಿಗೆ ಕೂದಲು ಕೊಟ್ಟಿದ್ದು. ಅಲ್ಲಿವರೆಗೂ 3 ವರ್ಷದವರೆಗೂ ಮಕ್ಕಳಿಗೆ ಪುಟ್ಟದಾಗಿ ಜಡೆ ಹಾಕಿ, ಅಂದರೆ ಹುಟ್ಟಿರೋ ಕೂದಲಲ್ಲೇ ಹೇರ್ ಸ್ಟೈಲ್ ಮಾಡಿ ಜಡೆ ಹಾಕಿ ಅವ್ರು ನೋಡೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ಹುಟ್ಟಿದ ಮೊದಲನೇ ಕೂದಲಲ್ಲೇ ಅವ್ರ ಹೇರ್ ಸ್ಟೈಲ್ಸು, ಆಮೇಲೆ ಪುಟ್ಟ ಜುಟ್ಟು ಹಾಕೋದು, ಅವರ ಗುಂಗುರು ಕೂದಲು ಚೆನ್ನಾಗಿರುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. 3 ವರ್ಷದವರೆಗೂ ಅವಳ ಕೂದಲನ್ನ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗಿತ್ತು. ಆದರೂ ಸಹ ಖುಷಿಯಾಗೇ ಕ್ಯೂಟಾಗಿರುತ್ತೆ ನೋಡೋದಕ್ಕೆ. ಅದಕ್ಕೋಸ್ಕರ ಅಂತಲೇ ನಾನು 3 ವರ್ಷದವರೆಗೂ ವೆಯ್ಟ್ ಮಾಡಿದೆ. ಈಗೆಲ್ಲ ಮೊದಲಿನ ಥರ ಈ ಥರ ರೇಸರ್ ಯೂಸ್ ಮಾಡಲ್ಲ, ಬ್ಲೇಡ್ಸ್ ಯೂಸ್ ಮಾಡಲ್ಲ, ಟ್ರಿಮ್ಮರ್ ಯೂಸ್ ಮಾಡಿಬಿಟ್ಟು ಮುಡಿ ತಕ್ಕೊಬಿಡ್ತಾರೆ. ಅದೆಲ್ಲ 5 ಮಿನಿಟ್ಸ್ಗೆಲ್ಲ ಆಗೋಗ್ಬಿಡತ್ತೆ. ಬಟ್ ನನ್ನ 2 ಮಕ್ಕಳಿಗೂ ಸಹ ಬ್ಲೇಡಲ್ಲೇ ಕೂದಲು ತೆಗೆದಿದ್ರು. ಆಲ್ಮೋಸ್ಟ್ ಈಗ 1/2 ಅವರ್ ಬೇಕಾಗುತ್ತೆ ಮಕ್ಕಳನ್ನ ಮ್ಯಾನೇಜ್ ಮಾಡಿ ಅವ್ರನ್ನ ಸಮಾಧಾನ ಮಾಡಿ ಕೂದಲು ತೆಗೆಸೋ ಅಷ್ಟೊತ್ತಿಗೆ 1/2 ಅವರ್ ಆಗುತ್ತೆ. ಈಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ 5 ನಿಮಿಷದಲ್ಲೇ ಕೆಲಸ ಮುಗ್ದೋಗುತ್ತೆ. ಮಕ್ಕಳು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ 5 ನಿಮಿಷದಲ್ಲೇ ಮುಗ್ದೋಗ್ಬಿಟ್ರೆ. ಸೊ ಅವ್ರಿಗೂ ಏನೂ ತೊಂದರೆ ಅನಿಸಲ್ಲ. ಮುಡಿ ಕೊಟ್ಟಿದ್ದಾದಮೇಲೆ ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಒಳಗಡೆ ಹೋದ್ವಿ. ದೇವಸ್ಥಾನದಲ್ಲಿ ಅಭಿಷೇಕ ಅಲಂಕಾರಕ್ಕೆ ಕೊಟ್ಟಿದ್ವಿ. ಮುಡಿ ಕೊಡೋ ಶಾಸ್ತ್ರಕ್ಕೆ ನಮ್ಮ ರಿಲೇಟಿವ್ಸ್ನ ಎಲ್ಲರನ್ನೂ ಇನ್ವೈಟ್ ಮಾಡಿದ್ವಿ. ಎಲ್ಲರೂ ಬಂದಿದ್ದರು. ಮುಡಿ ಕೊಟ್ಟಾದಮೇಲೆ ದೇವರ ಅಭಿಷೇಕ, ಪೂಜೆ ಎಲ್ಲ ಮುಗೀತು. ಎಲ್ಲ ಮುಗ್ದಿದ್ದಾದಮೇಲೆ ಊಟನೂ ಸಹ ಮಾಡಿದ್ದಾಯಿತು. ನಾವೇ ಆರ್ಡರ್ ಮಾಡಿದ್ವಿ ಊಟಕ್ಕೆ. ದೇವಸ್ಥಾನದಲ್ಲೇ ಆರ್ಡರ್ ಕೊಟ್ಟಿದ್ವಿ. ಅವ್ರಿಗೆ ಇಷ್ಟು ಅಂತ ಪೇ ಮಾಡಿಬಿಟ್ರೆ ಇಷ್ಟು ಜನಕ್ಕೆ ಅಂತ ಅವರೇ ಅಡುಗೆ ಎಲ್ಲ ರೆಡಿ ಮಾಡಿಬಿಡ್ತಾರೆ. ಊಟ ಎಲ್ಲ ಮುಗಿದ ಮೇಲೆ ದಂಪತಿಗಳನ್ನೂ ಕೂಡಿಸಿ ಮಗು ಸಮೇತ ಆರತಿ ಮಾಡ್ತಾರೆ. ದಂಪತಿಗಳಿಗೆ ಅರಿಶಿನ ಕುಂಕುಮ ಇಟ್ಟು ಹೂವು ಕೊಟ್ಟು ಮಗುಗೆ ಆರತಿ ಮಾಡ್ತಾರೆ.
ಎಲ್ಲ ಕಾರ್ಯಕ್ರಮಗಳೆಲ್ಲ ಚೆನ್ನಾಗಾಯಿತು, ಎಲ್ಲನೂ ಶಾಸ್ತ್ರೋಕ್ತವಾಗಿ ಆಯಿತು. ಎಲ್ಲರೂ ಬಂದಿದ್ದರು, ತುಂಬ ಖುಷಿ ಆಯಿತು. ಎಲ್ಲನೂ ನಾವು ಅಂದ್ಕೊಂಡಿದ್ದಾಗೆ ತುಂಬ ಚೆನ್ನಾಗಿ ಆಯಿತು. ಹೇಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ವಾಚ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ, ಜೈ ಆಂಜನೇಯ.